ಹಲೋ ಎವ್ರಿವನ್, ವೆಲ್ಕಮ್ ಟು ಗೋಗ್ರಿ ಸೋಗ್ರಿ. ಇವತ್ತು ನಾನು BP ಸೊಪ್ಪಿಂದ ಪುಲಾವ್ ಮಾಡೋದನ್ನು ಹೇಳ್ಕೊಡ್ತೆ. ಮಕ್ಕೋ ಈ ಸೊಪ್ಪು ಸದೆಲ್ಲ ಎಂಥದ್ದು ತಿಂತ್ವೇಲೆ ಅದು ಬೇಡ ಇದು ಬೇಡ ಅಂತ, ಆದರೆ ಉಪಾಯವಾಗಿ ಈ ರೀತಿ ಮಾಡಿಕೊಟ್ರೆ ಅಕ್ಕೋಕ್ಕೆ ಸೊಪ್ಪಿಂದ ಮಾಡೋದಳು ಗೊತ್ತೇ ಆಗ್ತಿಲ್ಲ. ಏನೋ ನಾರ್ಮಲ್ ಕೊತ್ತಂಬರಿ ಸೊಪ್ಪಿಂದ ಮಾಡಿದ್ದೊಳೆ ಅನ್ಕತ್ತ ತಿಂಬ್ಲಕ್ಕೂ ರುಚಿ ಆಗ್ತು. ಎಲ್ಲದೂ ಹಾಗೆ ಮಾಡುವಂಗೆ ಮಾಡಿದ್ರೆ ತಿಂಬಂಗೆ ಆಗ್ತೊಳ್ತವಲ್ಲಿ ಹಾಗೆ ನೋಡಿ. ಫಸ್ಟು ಒಂದು ಸಣ್ಣ ಬಂಡಿಲಿ ತುಪ್ಪ ಹಾಕಿ 1 ಸ್ಪೂನ್ ಜೀರಿಗೆ ಹಾಕಿ ಒಂದು 4-5 ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ಚೂರು ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಮಸಾಲೆ ಪದಾರ್ಥ ಚಕ್ಕೆ ಲವಂಗ ಸೋಂಪು ಹಾಕಿದ್ದೆ. ಆಮೇಲೆ ಒಂದು ಸ್ವಲ್ಪ ಕಾಳುಮೆಣಸು ಸೊಪ್ಪು ಇವಿಷ್ಟನ್ನು ಹಾಕಿ ನೀಟಾಗಿ ಇದನ್ನು ಹುರ್ಕೊಳ್ಳೋ. ಇದು ಈ ಸೊಪ್ಪಿನಲ್ಲಿ ನೀರಿನಂಶ ಎಲ್ಲ ಹೋಗಿ ಡ್ರೈ ಆಗೋ. ನೆನ್ಪಿಟ್ಕೊಳ್ಳಿ, ತುಪ್ಪದಲ್ಲೇ ಹುರಿಯೋ, ಮಾಮೂಲಿ ಎಣ್ಣೆ ಹಾಕಿದ್ರೆ ಅಷ್ಟು ಇದಾಗ್ತಿಲ್ಲ. ಈಗ ಒಂದು ಮಿಕ್ಸಿ ಜಾರಲ್ಲಿ ಈ ಹುರಿದದ್ದನ್ನು ಹಾಕಿ ಅರ್ಧ ಕಪ್ ಕಾಯಿ ತುರಿ ಹಾಕೋ. ಈ ಪುಲಾವಿಗೆಲ್ಲ ಜಾಸ್ತಿ ಕಾಯಿ ಹಾಕೋಲಾಗ ಕಾಯಿ ಹಾಕಿದ್ರೆ ಅದರ ರುಚಿ ಕೆಟ್ಟೋಗ್ತು. ಮಸಾಲೆನೂ ಹಾಗೆ ಸ್ವಲ್ಪನೇ ಮಸಾಲೆ ಹಾಕೋ. ಒಂದೇ ಒಂದು ಲವಂಗ ಹಾಕಿದ್ದೆ, ಒಂದು ಸಣ್ಣ ಚೂರು ಚಕ್ಕೆ ತುಂಡು ಅಷ್ಟೇ, ಜಾಸ್ತಿ ಮಸಾಲೆನೂ ಹಾಕೋಲಾಗ. ಈ ರೀತಿ ಹಾಕಿ ಇದನ್ನು ನೀರು ಹಾಕದೇನೆ ರುಬ್ಕೊಂಬರೋ. ಒಂದು ಸ್ವಲ್ಪ ಬೇಕಾದರೆ ನೀರು ಹಾಕು, ಅಡ್ಡಿಲೆ ಈ ಸೊಪ್ಪಿನಲ್ಲೇ ನೀರಿನಂಶ ಇರ್ತಲ್ಲಿ, ಸೊ ಬೇಕಾಗ್ತಿಲ್ಲ ನೀರು ಹಾಕೋದು. ನೋಡಿ ಈ ರೀತಿ ಕಲರ್ಫುಲ್ಲಾಗಿದ್ದು ನಂತರ ಇದನ್ನು ಒಂದು ಸಣ್ಣ ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬದಲಿಗೆ ನೀವು ತುಪ್ಪ ಬೇಕಾದರೂ ಹಾಕೊಳ್ಳೋಕೆ ಅಡ್ಡಿಲೆ. ಮಕ್ಕೋಕೆ ಮಾಡೋದು ನಾನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನು ಹಾಕಿದ್ದೆ. ಇದು ಕಾದ ನಂತರ 1 ಸ್ಪೂನ್ ಜೀರಿಗೆ ಹಾಕಿ, ಜೀರಿಗೆ ಚಟ್ಗುಟ್ಟ ನಂತರ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡಿ. ನೋಡಿ ಈ ರೀತಿ ಫ್ರೈ ಆದ ನಂತರ ಅದಕ್ಕೆ ಈ ಬೀಸ್ಕೊಂಡಿದ್ದ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಪೇಸ್ಟನ್ನು ಹಾಕಿದ ತಕ್ಷಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದ್ರೆ ಎಣ್ಣೆ ಎಲ್ಲ ಮೇಲೆ ಬರೋ ಅಲ್ಲಿ ತನಕ ಅದನ್ನು ಮಿಕ್ಸ್ ಮಾಡ್ತಾನೆ ಇರೋ. ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣ ಎಣ್ಣೆ ಎಲ್ಲ ಮೇಲೆ ಬಂದಾದ ನಂತರ ಮೊದಲೇ ಚಾಪ್ ಮಾಡಿ ಇಟ್ಕೊಂಡಂತಹ ತರಕಾರಿನ ಹಾಕೋ. ಬೀನ್ಸ್, ಕ್ಯಾರೆಟ್ ಮತ್ತು ಟೊಮೆಟೊ ಹಾಕಿದ್ದೆ ನಾನಿಲ್ಲಿ. ನಿಂಗೋ ಬೇಕಾದರೆ ಆಲೂಗಡ್ಡೆ, ಕ್ಯಾಪ್ಸಿಕಮ್ ಯಾವ್ದು ಬೇಕಾದ್ರೂ ಹಾಕ್ಲಕ್ಕು, ನಿಂಗೋಕೆ ಇಷ್ಟವಾದ ತರಕಾರಿನ. ನನ್ನ ಹತ್ರ ಆಲೂ ಎಲ್ಲ ಖರ್ಚಾಗಿತ್ತು, ಹಾಗಾಗಿ ನಾನು ನನ್ನ ಹತ್ರ ಇರೋ ತರಕಾರಿನ ಯೂಸ್ ಮಾಡಿದ್ದೆ. ನಾನು ಮೊದಲೇ 1.5 ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ 3 ಲೋಟ ಫಸ್ಟ್ ನೀರು ಹಾಕೋ. 1.5 ಲೋಟಕ್ಕೆ 3 ಲೋಟ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ ನಂತರ ಈ ಅಕ್ಕಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಜೋಡಿಸೋ. 2-3 ಸೀಟಿ ಹೊಡೆಸ್ಲಕ್ಕು. ನಾನಿಲ್ಲಿ ಕೆಂಪಕ್ಕಿಲೇ ಮಾಡಿದ್ದೆ ಇದನ್ನು ಪುಲಾವ, ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದ್ದೆ. ನೋಡಿ ಇದು ರಶಿ ಚಲೋ ಆಗ್ತು. ಒಂದು ಸತಿ ಟ್ರೈ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿಲ್ಲ ಹೇಳಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಒತ್ತಿದ್ರೆ ನಾನು ಹಾಕೋ ರೆಸಿಪಿ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬತ್ತು. ನೋಡಿ ಈಗ ಕುಕ್ಕರ್ ಆಯ್ದು ಒಂದು ಸತಿ ಈ ಕುಕ್ಕರ್ ತೆಗೆದು ಆರಿದ್ಮೇಲೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡೋ, ಯಾಕೆಂದರೆ ಸೊಪ್ಪು ಹಾಕಿರೋದ್ರಿಂದ ಎಲ್ಲ ಅಡಿ ಹೋಗಿ ಕೂತ್ಕೊಂಡಿರ್ತು. ಟೊಮೆಟೊ ಹಾಕಿದ್ದೆ ಅದಕ್ಕೋಸ್ಕರ, ಮತ್ತು ನಿಂಬು ಏನು ಹಾಕಿನಿಲ್ಲ. ಒಂದು ವೇಳೆ ನಿಂಗೋ ಟೊಮೆಟೊ ಏನು ಹಾಕಾಗಿದ್ದರೆ ನಿಂಬು ರಸ ಹಿಂಡಿದ್ರು ಅಡ್ಡಿಲ್ಲ. ನೋಡಿ ನಾ ಟಿಫನ್ ಬಾಕ್ಸಿಗೆ ಮಕ್ಕೋಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದೆ. ನಿಂಗೂ ಸಹ ಒಂದು ಸತಿ ಟ್ರೈ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೆ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು. ಟೇಕ್ ಕೇರ್.